ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ನಮ್ಮ ತಾಯಿ ಮಾಡ್ತಾಯಿದ್ದ ರೀತಿಯಲ್ಲಿ ಕೆಂಪು ಮೆಣಸಿನ್ಕಾಯಿ ಅಂದರೆ ಹಸಿಮೆಣಸಿನ್ಕಾಯಿ ಅಂತ ತೊಗೊಂಡು ಬಂದಿರ್ತೀವಲ್ಲ, ಅದ್ರ ಜೊತೆಯಲ್ಲೇ ನೀವು ಕೇಳಿದರೆ ಹಣ್ಣಾಗಿರೋ ಮೆಣಸಿನ್ಕಾಯಿ ಕೂಡ ಇಟ್ಟಿರ್ತಾರೆ. ಅದನ್ನು ನೀವು ತಂದು ಈ ಥರ ಚಟ್ನಿನ ರೆಡಿ ಮಾಡ್ಕೊಳ್ಬೋದು. ನಮ್ಮ ತಾಯಿ ಹಗಲೆಲ್ಲ ಮಾಡಿಡ್ತಾಯಿದ್ರು. ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅದು ತಿಂದವ್ರಿಗೆ ಅದ್ರ ರುಚಿ ಗೊತ್ತಾಗೋದು ನೋಡಿ. ಅದು ಕೆಂಪು ಹಸಿಮೆಣಸಿನ್ಕಾಯಿ, ಕೆಂಪಾಗಿರೋ ಹಸಿಮೆಣಸಿನ್ಕಾಯಿ ಚಟ್ನಿ ಅಥವಾ ತೊಕ್ಕು ಏನು ಬೇಕಾದರೂ ನೀವು ಹೇಳ್ಬೋದು. ಇದು ಎಷ್ಟು ದಿವಸ ಇಟ್ಟರೂ ಕೆಡಲ್ಲ. ಇದಕ್ಕೆ ಸೋಂಪು ಒಂದು ಸ್ಪೂನು ಬಿಳಿ ಎಳ್ಳು, ಒಂದು ಸ್ಪೂನ್ನಷ್ಟೇ ಜೀರಿಗೆ, ಒಂದು 3/4 ಸ್ಪೂನ್ನಷ್ಟು ಮೆಂತ್ಯ, ಕರಿಬೇವಿನ ಸೊಪ್ಪು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ನೋಡಿ, ಇಷ್ಟು ಸಾಮಗ್ರಿ ಇದ್ದರೆ ನೀವು ರುಚಿಕಟ್ಟಾದ ಕೆಂಪು ಅಂದರೆ ಹಣ್ಣಾದ ಹಸಿಮೆಣಸಿನ್ಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಬೋದು. ಇದು ತುಂಬಾ ಉಪಯೋಗ. ನೀವು ಸಾಂಬಾರು, ರಸಮ್ಮು ಆ ಥರ ಮಾಡಿದಾಗ ಅದಕ್ಕೆ ಕೂಡ ಒಂದು ಅರ್ಧ ಸ್ಪೂನ್ ಹಾಕಿದರೆ ಇದ್ರ ಟೇಸ್ಟೇ ಬೇರೆ ಆಗುತ್ತೆ. ಮತ್ತು ಪಲ್ಯಗಳಿಗೆ ಆವಾಗ ಹಸಿಮೆಣಸಿನ್ಕಾಯೆಲ್ಲ ಹೆಚ್ಕೊಂಡು ಕೂತ್ಕೋಬೇಕಾಗಿಲ್ಲ. ಇದೊಂದು ಅರ್ಧ ಸ್ಪೂನ್ ಹಾಕಿಬಿಟ್ರೆ ಸಾಕು, ತುಂಬ ಖಾರವಾಗಿ ಇರುತ್ತೆ. ನೋಡಿ, ಇವಾಗ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸೋಂಪು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲನೂ ಅಷ್ಟೇ ಸ್ವಲ್ಪ ಗೋಲ್ಡ್ ಕಲರ್ ಬರೋ ಹಾಗೆ ನೀವು ಹುರ್ಕೊಂಡ್ರೆ ಸಾಕು. ಇದು ಒಂದಾದಮೇಲೆ ಒಂದು. ಈಗ ನೋಡಿ, ಎಳ್ಳು ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕಿದ್ದೀನಿ. ಇವೆಲ್ಲ ಹಾಕೋದ್ರಿಂದ ಒಂಥರ ಇದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಮೆಂತ್ಯ ಹಾಕಿದ್ದೀನಿ. ಇದೆಲ್ಲ ಗೋಲ್ಡನ್ ಕಲರ್ ಅಂತಾರಲ್ವ, ಆ ಥರ ಸ್ವಲ್ಪ ಕೆಂಪು ಬರೋ ಅಷ್ಟು ನೀವು ಇದನ್ನು ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಇದಕ್ಕೇನು ಜಾಸ್ತಿ ಇಟ್ಟಿಲ್ಲ, ಸುಮ್ಮನೆ ಒಂದು 1/4 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಗರ್ಗರಿ ಅಂತ ಆಗೋ ಹಾಗೆ ನಾನು ಹುರ್ಕೊಂಡು ಬಿಡ್ತೀನಿ. ಇದನ್ನೆಲ್ಲ ಹುರಿದು ತೆಗೆದಿಟ್ಕೊಂಡು ನಾನು ಆಮೇಲೆ ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಬರೀ ಎಣ್ಣೆಯಲ್ಲಿ ತಾಳಿಸ್ಕೊಳ್ಳೋದು ಅಂತಾರಲ್ವ, ಅಥವಾ ಬೆಚ್ಚಗೆ ಮಾಡ್ಕೊಳ್ಳೋದು ಅಂತ, ಆ ಥರ ನಾನು ಮಾಡ್ಕೊಳ್ತೀನಿ. ನೋಡಿ, ಇದು ಅಷ್ಟೇ ಗರ್ಗರಿ ಆಗೋ ಹಾಗೆ ಚೆನ್ನಾಗಿ ನೀವು ಕೈಯಾಡಿಸ್ತಾ ಹುರಿದ್ಬಿಡಿ. ಎಷ್ಟು ಬೇಗಲೂ ರೆಡಿಯಾಗಿಬಿಡುತ್ತೆ ಇದು. ಆದರೆ ಉಪಯೋಗ ಮಾತ್ರ ಇದ್ರದ್ದು ತುಂಬಾ ಜಾಸ್ತಿ. ರೊಟ್ಟಿಗೆ, ಚಪಾತಿ, ಉಪ್ಪಿಟ್ಟು ಯಾವುದಕ್ಕೆ ನಿಮಗೆ ಖಾರ ಹಾಕಬೇಕು ಅನಿಸುತ್ತೋ ಅದಕ್ಕೆಲ್ಲ ಇದನ್ನೊಂಚೂರು ಹಾಕೋದ್ರಿಂದ ತುಂಬಾ ರುಚಿ ಬರುತ್ತೆ. ಮತ್ತು ನಿಮ್ಗೆ ಆಗಿಂದಾಗೆ ಇದು ರೆಡಿ ಒಂದು ಖಾರ ಮಿಕ್ಸ್ ಥರ ಇದ್ಬಿಡುತ್ತೆ. ನೋಡಿ, ಇದಕ್ಕೆ ಶುಂಠಿ ಎಲ್ಲ ಹಾಕ್ತಾಯಿಲ್ಲ ನಾನು. ಕೆಲವರು ಬೆಳ್ಳುಳ್ಳಿ ತುಂಬ ಹಾಕ್ತಾರೆ, ಅದರಿಂದ ಬೇರೆ ಥರ ಟೇಸ್ಟು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಆವಾಗ ರುಚಿನೂ. ನೋಡಿ, ಇದು ಚೆನ್ನಾಗಿ ಗರ್ಗರಿ ಅಂತ ಆಗೋ ಹಾಗೆ ನಾನು ಹುರಿತಾ ಇದ್ದೀನಿ. ನೋಡಿ, ಇವಾಗ ಇದು ಹುರಿದು ನಾನು ಕ್ಲೀನಾಗಿ ಮಿಕ್ಸರ್ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಎಲ್ಲನೂ ಇದನ್ನೊಂದು ಸಲ ಸಣ್ಣಗೆ ಹಿಂಗೆ ಇದನ್ನು ಮಾಡ್ಕೊಂಬಿಟ್ಟು ಪೌಡ್ರ್ ಥರ ಆಗ್ತಾ ಇರೋವಾಗಲೇ ನಾನು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಅಷ್ಟೊತ್ತಿಗೆ ಇದು ಕೂಡ ಆರಿರುತ್ತೆ. ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ತೀನಿ. ನಿಮಗೆ ನಿಂಬೆಹಣ್ಣು ಇಲ್ಲ ಅಂತಂದರೆ ನೀವು ಹುಣಸೆಹಣ್ಣು ಕೂಡ ಬೆಚ್ಚಗೆ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬಿಡ್ಬೋದು. ನೋಡಿ, ಈಗ ಒಂದು ಸ್ಪೂನ್ನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ನಾನು ಹುರ್ಕೊಳ್ತೀನಿ. ಈ ಚಟ್ನಿ ನೀವು ಮಾಡಿಟ್ಕೊಂಡ್ರೆ ಎಷ್ಟು 6 ತಿಂಗಳಿಟ್ರೂ ನೀವು ಬೇಕಾದರೆ ಹೊರಗಡೆನೇ ಇಡಿ, ಇದು ಕೆಡಲ್ಲ. ಆದರೆ ನೀರು ಮಾತ್ರ ಮುಟ್ಟಿಸ್ಬೇಡಿ ಅಷ್ಟೇ. ಇದನ್ನು ಮಾಡೋವಾಗ್ಲೂ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ನಿಧಾನವಾಗಿ ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ, ಇದನ್ನು ಹೀಗೆ ನಿಧಾನಕ್ಕೆ ಚೆನ್ನಾಗಿ ಬಿಸಿ ಆಗೋ ಹಾಗೆ ಕೆಳಗೆ ಮೇಲೆ ಇಡಿ. ಅದು ಸಿಡಿಯುತ್ತೆ ಅನ್ನಿಸ್ದಾಗ ಒಂಚೂರು ಒಂದು ಕಡೆ ಮುಚ್ಚಿಟ್ಬಿಟ್ಟು ಕೂಡ ನೀವು ಹಾಗೆ ಹುರ್ಕೊಳ್ಬೋದು. ಇಲ್ಲಾಂದರೆ ಅರ್ಧರ್ಧ ಮಾಡಿ ನೀವು ಹುರಿಬೋದು, ಆವಾಗ ಸಿಡಿಯುತ್ತೆ ಅನ್ನೋ ಒಂದು ಭಯ ಇರಲ್ಲ. ಆದರೆ ನಾನು ಮಾತ್ರ ಹಾಗೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಹೀಗೆ ಹುರ್ಕೊಳ್ತೀನಿ. ನೋಡಿ, ಈಗ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ತಾಳಿಸ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಮೊದಲೇ ಇದನ್ನು ಹುರಿದು ಇಟ್ಕೊಂಡಿದ್ನಲ್ಲ, ಇದಕ್ಕೆ ನಾನು ಬೆಲ್ಲ, ಒಂದು ಸ್ವಲ್ಪ ಬೆಲ್ಲ, ನಿಮಗೆ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಮತ್ತು ನೋಡಿ, ಉಪ್ಪು, ಇದು ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅರಿಶಿನ, ಇಷ್ಟನ್ನು ಸೇರಿಸಿ ಫಸ್ಟ್ ಇದನ್ನೊಂಚೂರು ಗ್ರೈಂಡ್ ಮಾಡ್ಕೊಳ್ತೀನಿ. ಆಮೇಲೆ ತಕ್ಷಣವೇ ಈ ಹುರಿದಿಟ್ಕೊಂಡಿದ್ದೀನಲ್ಲ
ಕೆಂಪಾಗಿರೋ ಹಸಿಮೆಣಸಿನ್ಕಾಯಿ ಇದನ್ನು ಇದಕ್ಕೆ ಹಾಕ್ಕೊಂಡು ನೀರು ಹಾಕದೆ ನಿಧಾನವಾಗಿ ಅದನ್ನು ರುಬ್ಕೊಳ್ತೀನಿ. ಆಮೇಲೆ ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನಿಂಬೆ ರಸನ ಅದಕ್ಕೆ ಹಿಂಡ್ಕೊಳ್ತೀನಿ. ನೋಡಿ, ಈಗ ಈ ಥರ ರೆಡಿಯಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಒಂಚೂರು ಕೂಡ ನೀರನ್ನ ಮುಟ್ಟಿಸಿಲ್ಲ, ಹಾಗೆ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೊಂಚೂರು ಸಾಸಿವೆ ಇಂಗು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ. ಇದೇನು ತುಂಬ ಬಿಸಿ ಆಗೋದು ಬೇಡ, ಆ ಬಾಣಲಿ ಬಿಸಿ ಅಷ್ಟು ಇದಾದರೆ ಸಾಕು. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಅದಕ್ಕೆ ಮಿಕ್ಸ್ ಆಗೋ ಹಾಗೆ ಮಾಡಿ ನಾನು ನಿಂಬೆ ರಸನ ಹಿಂಡಿ ಮತ್ತೆ ಒಂದು ಸಲ ಎಲ್ಲ ಕಲಸಿ ಚೆನ್ನಾಗಿ ಆರಿದ ಮೇಲೆ ಬಾಟ್ಲಿಗೆ ಹಾಕಿಡ್ಬೋದು.